ಪತ್ರವನ್ನ ಓದೋಣವಾ? ಗುರುಜಿ, ಪತ್ರವನ್ನ ನಾಗರಾಜ್ ಅವರು ಬರಿತಾ ಇದ್ದಾರೆ KR ಪುರಂನಿಂದ. ಗುರುಜಿ ಅವರಿಗೆ ಅನಂತ ಅನಂತ ನಮಸ್ಕಾರಗಳು ಅಂತ ಹೇಳ್ತಾ, ನಾನು ನಿಮ್ಮ ಅಭಿಮಾನಿ ಅಂತ ಕೂಡ ಹೇಳ್ತಾ ಇದ್ದಾರೆ ಗುರುಜಿ. ಪ್ರತಿದಿನವೂ ಕಾರ್ಯಕ್ರಮವನ್ನ ತಪ್ಪದೆ ವೀಕ್ಷಿಸ್ತಾರಂತೆ. ಹಾಗೆ ಇವ್ರು ಹೇಳ್ತಿದ್ದಾರೆ, ದೇವ್ರು ನಮ್ಮಂತಹವರನ್ನ ಎಸ್ತಿದ್ದಾನೆ, ನೀವು ಕೂಡ ಈ ಪತ್ರವನ್ನ ಓದ್ದೆ ಎಸಿಬೇಡಿ ಅಂತ. ನಾಗರಾಜ್ ಅವರೇ, ಖಂಡಿತ ನಿಮ್ ಪತ್ರ ಓದ್ತಾ ಇದೀವಿ. ಇವ್ರು ಹೇಳ್ತಿದ್ದಾರೆ, ಗುರುಜಿ ನನಗೆ 25 ವರ್ಷ, ನನ್ನ ಹೆಸರು ಕಿಶೋರ್ ಕುಮಾರ್ ಮತ್ತು ನಾಗರಾಜ್ ಅಂತ ಕೂಡ ಕರೀತಾರೆ. ನಾ ಹುಟ್ಟಿರುವ ದಿನಾಂಕ 9/1/1985 3:45 ಬೆಳಗ್ಗೆ ಹುಟ್ಟಿದ್ದೇನೆ. ಹಾಗೆ ಕಟಕ ರಾಶಿ, ಆಶ್ಲೇಷ ನಕ್ಷತ್ರ, 4ನೇ ಪಾದ ಅಂತ ಹೇಳ್ತಿದ್ದಾರೆ. ಇವರ ಸಮಸ್ಯೆ ಏನಂದ್ರೆ ಗುರುಜಿ, ಇವರು ನಾನು ಜೀವನದಲ್ಲಿ ಎಲ್ರಿಗೂ ಭಾರವಾಗಿ ಹೋಗಿದ್ದೇನೆ, ಯಾಕಂದ್ರೆ ಹುಟ್ಟಿನಿಂದ ಅಂಗವಿಕಲ, ಓಡಾಡಕ್ಕಾಗಲ್ಲ, ದೇವ್ರು ನನ್ನ ಕೈಕಾಲು ಕಿತ್ಕೊಂಡ್ಬಿಟ್ಟಿದ್ದಾನೆ, ಯಾಕೆ ಹೀಗಾಗಿದೆ ಅಂತ ಬಹಳ ದುಃಖ ತೋಡ್ಕೊಂಡಿದ್ದಾರೆ. ನಾಗರಾಜು ಉರ್ಫ್ ಕಿಶೋರ್, ಈಗ ನೋಡಪ್ಪ ನಾಗರಾಜು, ಪ್ರತಿಯೊಬ್ಬನಿಗೂ ಒಂದಲ್ಲ ಒಂದನ್ನು ಕಿತ್ಕೊಂಡ್ರೆ ಒಂದಲ್ಲ ಒಂದು ಕೊಡ್ತಾನೆ ಅಂತ. ಜೀವನದಲ್ಲಿ ಇದು ಈ ಜನ್ಮದಲ್ಲಿ ಏನು ನೀನು ಪಾಪಕರ್ಮಗಳು ಮಾಡದೇ ಇರತಕ್ಕಂಥದ್ದಕ್ಕೆ ಈ ಶಿಕ್ಷೆ ನೀನು ಅನ್ಕೊಂಡಿರ್ಬೋದು. ಆದರೆ ಹಳೇ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಪಾಪಕರ್ಮಗಳಿಗೆ ಒಂದು ಬೋನಸ್ಸು, ಒಂದು ಫಿಕ್ಸೆಡ್ ಡಿಪಾಸಿಟ್ ಅಂತ ದೇವ್ರು ಕೊಟ್ಟಿರ್ತಾನೆ. ಅವನದೇ ಆದ ರೂಲ್ಸು, ಅವನದೇ ಆದ ರೆಗ್ಯುಲೇಷನ್ಸು ಭಾಳಷ್ಟು ಇಟ್ಕೊಂಡಿದ್ದಾನೆ. ಅದಕ್ಕೋಸ್ಕರ ಅವನೇನು ಹೇಳ್ತಾನೆ, ನೋಡು, ಹೋದ ಜನ್ಮದಲ್ಲಿ ಮಾಡಿರೋದಕ್ಕೆ ಈ ಜನ್ಮದಲ್ಲಿ 2 ಕಿತ್ಕೊಂಡಿದ್ದೀನಿ, ಈ ಜನ್ಮದಲ್ಲಾದರೂ ನಿನ್ನ 2 ಕಳ್ಕೊಂಡು ಇನ್ನು ಮೇಲಾದರೂ ಇದನ್ನು ಸರಿಪಡಿಸು ಅಂತ ಒಂದು ಸೂಚನೆಯನ್ನು ಕೂಡ ನೀಡ್ತಾ ಇದ್ದಾನೆ ಅನ್ನೋದು ಗಮನಿಸಬೇಕು. ಇದು ಸತ್ಯವಾದ ಘಟನೆ. ಆದರೆ ನೀನು ಕಳ್ಕೊಂಡಿರೋದಕ್ಕೆ ನಿಮ್ಮ ಮನೆಯವ್ರಿಗಾಗಲಿ ನಿನಗೆ ಆಗಲಿ ವ್ಯಥೆ ಇರಬಹುದು, ಅದು ಬೇರೆ ಪ್ರಶ್ನೆ. 25 ವಯಸ್ಸಾಯ್ತಲ್ಲಪ್ಪ, ಅಂಗಗಳನ್ನು ಇಲ್ಲದೆ ಇರತಕ್ಕಂಥವನು ಅಂಗಗಳು ಚೆನ್ನಾಗಿದ್ದವ್ರನ್ನೇ ಕಟ್ಕೊಳ್ಳೋದ್ರೆ ಬಹಳ ಜನಕ್ಕೆ ಮದುವೆಗಿದ್ವೆ ಮಾಡ್ಬೋದು. ಆದರೆ ವಯಸ್ಸಾಗ್ತಾ ಮದುವೆ ಮಾಡ್ಕೋಬೇಕು ಅನ್ನೋ ಆಸಕ್ತಿ ಇದ್ರೂ ಸಹ ಆಗದೆ ಇರತಕ್ಕಂಥ ಅವಕಾಶ ಅಂತ ತ್ಯಾಗ ಮಾಡೋರು ಯಾರಾದರೂ ಬರಬೇಕಲ್ಲ. ಎಲ್ಲೋ 1000ದಲ್ಲಿ ಒಬ್ಬರೋ ಇಬ್ಬರೋ ಸಿಕ್ಕಿದ್ರೆ ಹೆಚ್ಚು, ಇಲ್ಲದೆ ಇದ್ರೆ ಅದೂ ಇಲ್ಲ. ಯಾಕೆಂದರೆ ಈ ಕಾಲದಲ್ಲಿ ಭಾಳ ಜನ ಹೆಣ್ಮಕ್ಳು ಹೈಫೈ ಸೊಸೈಟಿ ನೋಡ್ತಾರೆ, ಅತಿ ಶೀಘ್ರದಲ್ಲಿ ದುಡ್ಡು ಬೇಕು ಅಂತಾರೆ. ಆ ಬೇಗದಲ್ಲಿ ಸೆಟ್ಲ್ ಆಗ್ಬಿಡೋಣ, ಇನ್ನು ಜೀವನದಲ್ಲಿ ಇನ್ನೇನೋ ಬೇಡ, ನಾನಾಯಿತು, ನನ್ನ ಗಂಡ ಮಕ್ಕಳಾಯಿತು ಅನ್ನೋದು ಜನ ಕೂಡ ಇರ್ತಾರೆ. ಇಂಥ ಒಂದು ಸಂಸ್ಥೆಯಲ್ಲಿ ನೀವೊಂದು ಪರಿವರ್ತನೆ ಆಗದೇ ಇರೋದಕ್ಕೆ ಅವಕಾಶವನ್ನು ಏನು ಅಂದರೆ, ನಿನಗೆ ಮನಃಶಾಂತಿ ಒಂದು ಕೊಡಬೇಕು. ಹಳೇ ಜನ್ಮದ ಯಾವುದೇ ಕಾರಣಕ್ಕೂ ಋಣಗಳಿದ್ದರೆ ಅದನ್ನು ಕಳ್ಕೊಳ್ಳೋ ಅವಕಾಶಗಳನ್ನಿಟ್ಟು ಸ್ವಲ್ಪ ಮಟ್ಟಿಗೆ ನಿನ್ನ ಜೀವನದಲ್ಲಿ ಒಂದು ಚೇತಾವನೆ, ಅಂದರೆ ನೋಡು, ಬಹಳ ಜನಕ್ಕೆ ಏನಾದರೂ ಒಂದು ಆಸಕ್ತಿ ಕಳ್ಕೊಂಡ್ಬಿಟ್ರೆ ಅದನ್ನು ಮುಂದೆ ರೂಢಿಸೋಕ್ಕಾಗಲ್ಲ. ಅದಕ್ಕೆ ನೀನು ಆ ಚೇತನ ನಿನ್ನ ಜೊತೆಯಲ್ಲಿ ಸೇರಲಿ. ಭಗವಂತ ಸೂರ್ಯನು ಬಹಳ ಚೆನ್ನಾಗಿ ಆರೋಗ್ಯ ದೃಷ್ಟಿಯಿಂದ ಇರೋ ಅಂಗಗಳಿಗೆ ರಕ್ಷಣೆಯನ್ನು ಕೊಟ್ಟು ನಿಮ್ಮ ಮನೆಗೆ ಸಾಂತ್ವನ ಕೊಟ್ಟು ನಿನ್ನ ಕಾಪಾಡಲಿ ಅಂತ ಈ ಮುಖಾಂತರ ಹೇಳಕ್ಕೆ ನಾನೊಂದು ಪರಿಪೂರ್ಣವಾಗಿ ಇಷ್ಟಾರ್ಥವನ್ನು ಸಿದ್ಧೀನಪಡಿಸ್ತೀನಿ. ನೀನು ಮಾಡಬೇಕಾದೇನು ಅಂದರೆ, ಪೂರ್ಣ ಮಂಗಳ ಕಾಮಾಕ್ಷಿಯಾಗಿರ್ತಕ್ಕಂಥ ಸ್ಮರಣೆ ಮಾಡ್ಕೊಳ್ಳೋದು. ನೀನು ಯಾವುದೇ ಕಾರಣಕ್ಕೂ ಒಂದು ಕೆಲಸ ಮಾಡು, 1 kg ಅರಿಶಿನ, 1 kg ಕುಂಕುಮವನ್ನು ತಗೊಂಡು ಇದೇ ತಿರುಮಕೂಡ್ಲು, ಅಂದರೆ ಟಿ ನರಸೀಪುರ ಅಂತ ಏನು ಕರಿತೀವಿ, ಅಲ್ಲಿ ತಿರುಮಕೂಡ್ಲು ಅಂತಿದೆ, ಅಲ್ಲಿ ವಿಶೇಷವಾಗಿ ಅಗಸ್ತ್ಯೇಶ್ವರ ದೇವಸ್ಥಾನ. ಆ ಅಗಸ್ತ್ಯೇಶ್ವರ ದೇವಸ್ಥಾನದೊಳಗಡೆ ಪೂರ್ಣಮಂಗಳ ಕಾಮಾಕ್ಷಿ ಅಂತ ಹೇಳಿ, ಇವಳು ಅರ್ಧ ಭಾಗ ವೈಷ್ಣವಿ, ಅರ್ಧ ಭಾಗ ಮಹಾಸ್ವರೂಪಿಣಿ ಆಗಿರ್ತದೆ ಮಾಹೇಶ್ವರಿ. ವೈಷ್ಣವಿ ಅಂದರೆ ಲಕ್ಷ್ಮಿ ಮತ್ತು ದುರ್ಗಾ ಇಬ್ಬರು ಸೇರಿರ್ತಕ್ಕಂಥ ಅಂಶ. ಬಲಭಾಗದಲ್ಲಿ ಇಲ್ಲಿ ಕುಂಕುಮಾರ್ಚನೆ ಮಾಡಬೇಕಾದ್ರೆ ಏನು ಮಾಡ್ತಾರೆ, ಬಲಗಾಲಿಗೆ ಕುಂಕುಮ ಮಾಡ್ತಾರೆ, ಎಡಗಾಲಿಗೆ ಅರಿಶಿನ ಮಾತ್ರ ಮಾಡ್ತಾರೆ. ಅಂದರೆ ಬೇರೆ ಬೇರೆ ಕಾಲಗಳಿಗೆ ಬೇರೆ ಬೇರೆ ಕುಂಕುಮಾರ್ಚನೆ ಇಬ್ಬರಿಗೂ ಹೊಂದ್ಕೊಂಡಿರ್ತಕ್ಕಂಥ ಅವಕಾಶ. ಸೊ ನಿನ್ನ ಅಂಗಗಳಿಂದ ಸಂರಕ್ಷಣೆ ಮಾಡ್ತಕ್ಕಂಥ ಇವಳೇ ಪೂರ್ಣಮಂಗಳ ಕಾಮಾಕ್ಷಿ ಅಂತ ನಾಮಕರಣ. ಅದಕ್ಕೆ ಕರ್ನಾಟಕದಲ್ಲೇ ಇದೆ, ಹತ್ತಿರದಲ್ಲೇ ಕೊಟ್ಟಿದ್ದೀನಿ. ಇದೇ ಮೈಸೂರು ಡಿಸ್ಟ್ರಿಕ್ಟಲ್ಲಿ ವಿಶೇಷವಾಗಿ ನೀನು ಹೋಗಿ ಬರ್ತಕ್ಕಂಥ ಅವಕಾಶ. ಅಲ್ಲಿ ತಲಕಾವೇರಿಯಾಗಿರ್ತಕ್ಕಂಥ ಅವಳನ್ನ ನಮಸ್ಕಾರ ಮಾಡಿಕೊಂಡು ಅಲ್ಲಿಂದ ಪೂರ್ತಿಯಾಗಿ ನದಿ ಹೆಂಗೆ ಹರಿತಾ ಬರ್ತಾಳೋ ಆ ರೀತಿಯಾಗಿ ಹೀಗೆ ತಮಿಳುನಾಡಿಗೆ ಹೋಗ್ತಾಳೆ. ಸೊ ಹೋಗ್ತಾ ಇದ್ದಾಗ ಮಧ್ಯದ್ವೀಪ ವಸುಂಧರ, ಅದಕ್ಕೆ ಮಧ್ಯದ್ವೀಪ ಆಗಿರತಕ್ಕಂಥ ಈ ತಿರುಮಕೂಡ್ಲು, ಟಿ ನರಸೀಪುರ ಅಂತ ಕರಿತೀವಿ, ಅಲ್ಲಿ 2 ದೇವರ ದರ್ಶನ ಮಾಡಬೇಕು. ಈ ಕಡೆ ಅಗಸ್ತ್ಯೇಶ್ವರ ಮಾಡಬೇಕು, ಆ ಕಡೆ ನರಸಿಂಹಸ್ವಾಮಿ ದರ್ಶನ ಮಾಡು. ಈ 2 ಅಂಗಗಳು ಅಂತ ಕರಿತೀವಿ. ಅಂದರೆ ಅದು ಬಲಭಾಗ, ಇದು ಎಡಭಾಗ. ಈ ಕಡೆ ಅಗಸ್ತ್ಯೇಶ್ವರ ಎಲ್ಲ ಬಲಭಾಗ, ಎಡಭಾಗದಲ್ಲಿರ್ತಕ್ಕಂಥ ನರಸಿಂಹಸ್ವಾಮಿ. ಅದಕ್ಕೆ ಈ ವರ್ಚಸ್ಸಲ್ಲಿ ನಿನಗೆ ಮನಃಶಾಂತಿ, ನೆಮ್ಮದಿ, ವಾತಾವರಣ, ನದಿ ತೀರದಲ್ಲಿ ಇರ್ತಕ್ಕಂಥ ಪೂರ್ಣಮಂಗಳ ಕಾಮಾಕ್ಷಿ ದರ್ಶನ. ಅದಕ್ಕೆ ಆ ಕಡೆ ನರಸಿಂಹಸ್ವಾಮಿಗೆ ಲಕ್ಷ್ಮಿ, ಈ ಕಡೆ ಅಗಸ್ತ್ಯೇಶ್ವರನಿಗೆ ಪಾರ್ವತಿ. ಆದರೆ 2 ವಿಗ್ರಹ ಏಕಕಾಲಕ್ಕೆ ಪೂರ್ಣಮಂಗಳ ಕಾಮಾಕ್ಷಿ ನಾಮಕರಣ ಮಾಡಿ ಒಂದೇ ಕ್ಷೇತ್ರಗಳಿದೆ, ಇವಳಿಗೆ ಹೋಗಿ ನಮಸ್ಕಾರ ಮಾಡು. ಖಂಡಿತ ನಿನಗೇನು ಅಂದರೆ ಇರೋ ಅಂಗಗಳಿಗೆ ರಕ್ಷಣೆ ಕೊಡ್ತಾಳೆ, 2ನೇದಾಗಿ ಮನಃಶಾಂತಿ ಕೊಡ್ತಾಳೆ, 3ನೇದಾಗಿ ನಿನ್ನು 25 ವಯಸ್ಸಾಗಿದೆ, ನಾಳೆ ದುಡಿಯೋಕ್ಕೆ ಹೆಂಗಪ್ಪ ಎತ್ತ ಅಂತ ಆಗದೆ, ತೊಂದರೆ ಇಲ್ಲದೆ ತ್ಯಾಗ ಮನೋಭಾವನೆಯಿಂದ ಯಾರಾದರೂ ಬಂದು ಸಹಾಯ ಮಾಡೋದಾಗಲಿ, ನಿನ್ನ ಜೀವನದಲ್ಲಿ ನಿನ್ನ ಕಾಲ ಮೇಲೆ ನೀನು ನಿಂತ್ಕೊಂಡು ಇದೆಲ್ಲ ಏನಿಲ್ಲ, ನಾನು ಜೀವನದಲ್ಲಿ ಚೆನ್ನಾಗಿ ಮುಂದೆ ಬಂದಿದ್ದೀನಿ ಅನ್ನೋದನ್ನು ಜಗತ್ತಿಗೆ ತೋರಿಸ್ಕೊಡೋಕ್ಕೆ ಒಂದೊಳ್ಳೆ ಮಾದರಿ ಆಗ್ತೀಯ ಅಂತ ಈ ಮುಖಾಂತರ ಹಾರೈಸ್ತಾ, ಆ ಭಗವಂತ ನಿನಗೆ ಸರ್ವ ಯಶಸ್ಸು ಕೀರ್ತಿಯನ್ನು ಕೊಟ್ಟು ಕಾಪಾಡಲಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದೀನಿ. ನಾಗರಾಜ್ ಅವರೇ, ಧನ್ಯವಾದಗಳು ಪತ್ರವನ್ನ ಬರೆದಿದ್ದಕ್ಕಾಗಿ.